ಸ್ನೇಹಿತರೆ, ನೀವು ಲಾಸ್ಟ್ ರೀಲ್ ನೋಡಿರ್ತಾನೆ 4.5 ಲಕ್ಷ ಆಲ್ಮೋಸ್ಟ್ ಬಜೆಟ್ ಅಲ್ಲಿ ಇಂಥ ಸಖತ್ತಾಗಿ ಪಿ ಸಿ ಏನ್ ಕಾನ್ಫಿಗೇಷನ್ ಇದೆ. ಲುಕ್ಸ್ ವೈಸು ಅಷ್ಟು ಚೆನ್ನಾಗಿಲ್ಲ, ಬಟ್ ಏನಿದೆ ಅಂದ್ರೆ ಎಲ್ಲರಿಗೂ ಒಂದೊಂಥರ ಲುಕ್ಸ್ ಬೇಕಾಗುತ್ತೆ. USB ಪೋರ್ಟ್ಸ್ ಕಾಣಿಸ್ತಾ ಇಲ್ಲ, ಎಲ್ಲ ಕಮೆಂಟ್ಸ್ ಬಂದಿರ್ಬೋದು. ಬಹುಶಃ ಈ ಇತ್ತದ ಪಿ ಸಿಗೆ ಯಾಕೆ RGB ತಗೊಳ್ಬೋದಾಯ್ತಂದ್ರೆ, ಈ ಪಿ ಸಿ ಬಂದ್ಬಿಟ್ಟು ನಾನು ತಗೊಳ್ಳೋದಿಲ್ಲ, ನನ್ನ ಕಸ್ಟಮರ್ಗೂ ಯಾವ ತರ ಡ್ರೀಮ್ ಪಿ ಸಿ ಇರುತ್ತೋ ಆ ತರ ನಾವು ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ಸೊ ಇವತ್ತು ನಾನು ಯೂಸ್ ಮಾಡಿರೋದು ಪಿ ಸಿ ಅಲ್ಲಿ ಸ್ಪೆಷಾಲಿಟಿ ನಿಮ್ಗೆ ತೋರಿಸ್ತೀನಿ. ಫ್ರಂಟ್ ಲುಕ್ ಸಿಂಪಲ್ ಆಗಿ ಸಾಲಿಡ್ ಆಗಿರುತ್ತೆ, ಏನು ನಿಮ್ಗೂ RGB ಅದು ಇದು ಏನು ಇರಲ್ಲ. ಫ್ರಂಟ್ ಇಂದ ಏರ್ ಇಂಟೇಕ್ಗೋಸ್ಕರ ಇಲ್ಲಿ ಮೆಶ್ ಇರುತ್ತೆ. ಬಟ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ USB ಪೋರ್ಟ್ಸು, ಟೈಪ್ ಸಿ ಪೋರ್ಟ್ಸು ಎಲ್ಲ ಸ್ಪೆಸಿಫಿಕೇಶನ್ಸ್ ಇದೆ. ಇವನ್ ನೀವು ಹಾರ್ಡ್ ಡಿಸ್ಕ್ DVD ರೈಟರ್ ಹಾಕ್ಸೋದಕ್ಕೂ ಆಪ್ಷನ್ ಇದೆ. ಫ್ರಂಟ್ ಅಲ್ಲಿ ಟೈಪ್ ಸಿ, USB 3.0 ಅದನ್ನು ಹೈಡ್ ಮಾಡ್ಬೇಕಂದ್ರೆ ಹೈಡ್ ಮಾಡ್ಬೋದು. ಒಂದು ಸಿಂಪ್ಲಿಸಿಟಿ ಲುಕ್ಸ್ಗೋಸ್ಕರ ಅವ್ರು ಈ ಪಿ ಸಿ ಕೇಸ್ನು ಚೂಸ್ ಮಾಡಿದ್ರು. ಎಂತೋ ಪ್ರೋ ಸಿರೀಸ್ದು ಫ್ಯಾಂಟೆಕ್ಸ್ ಬ್ರ್ಯಾಂಡ್ದು ಒಂದು ವರ್ಕ್ ಸ್ಟೇಷನ್ ತರ ಪಿ ಸಿಸ್ ಯಾರು ಬಿಲ್ಡ್ ಮಾಡ್ತಾರೋ, ಯಾರಿಗೂ ಜಾಸ್ತಿ ಸ್ಟೋರೇಜಸ್ ಬೇಕೋ ಅವ್ರಿಗಿಂತದ್ದು ಪಿ ಸಿ ನಾವು ರಿಕಮೆಂಡ್ ಮಾಡೋದು. ಫಸ್ಟ್ ಇದ್ರದ್ದು ಇಂಟೀರಿಯರ್ ಸೈಡ್ ನೀವು ಲುಕ್ಸ್ ನೋಡಿದ್ರೆ ಅಷ್ಟು ಕಾಣಿಸಲ್ಲ, ಫ್ರಂಟ್ ಇಂದನೂ ಲುಕ್ಸ್ ಕಾಣಿಸಲ್ಲ. ಬಟ್ ನೋಡಿ, ಇಲ್ಲಿ ಬನ್ನಿ, ನಾನು ನಿಮ್ಗೆಲ್ಲ ತೋರಿಸ್ತೀನಿ. ಇದು ವಿಡಿಯೋದಲ್ಲಿ ಅಷ್ಟು ಕ್ಲಿಯಾರಿಟಿ ಆಗಿ ಕಾಣಿಸಲ್ಲ, ಬಟ್ ಕಣ್ಣಿಂದ ನೀವು ವಿಜುವಲೈಸೇಷನ್ ಮಾಡಿದ್ರೆ ನಿಮ್ಗೂ ಸೂಪರ್ ಆಗಿ ಕಾಣಿಸುತ್ತೆ. ಈ 5080 ಗ್ರಾಫಿಕ್ ಕಾರ್ಡ್ ಇಷ್ಟು ಲಾರ್ಜ್ ಅಲ್ಲಿ ಇರೋದು, ಈ ಗ್ರಾಫಿಕ್ ಕಾರ್ಡು ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಇವನ್ ಇಲ್ಲಿ 3 ಫ್ಯಾನ್ಸ್ ಇರುತ್ತೆ. ಇದು ಬ್ಯಾಕ್ ಹೀಟ್ನು ಕಂಟ್ರೋಲ್ ಮಾಡೋದಕ್ಕೆ ಎಕ್ಸಾಸ್ಟ್ ತರ ಫ್ಯಾನ್ ಇದೆ. ಸೊ 5080 Aorus ಮಾಸ್ಟರ್ ಸಿರೀಸ್ ಗ್ರಾಫಿಕ್ ಕಾರ್ಡ್. ಇಂಥದ್ ಕೇಸಲ್ಲಿ ತುಂಬಾ ಜನ ಕಸ್ಟಮರ್ ಇಷ್ಟಪಡಲ್ಲ, ಬಟ್ ನಮ್ಮ ಕಸ್ಟಮರ್ಗೆ ಇಂಥದ್ ಕೇಸಲ್ಲಿ ಹೈ ಪರ್ಫಾರ್ಮೆನ್ಸ್ ಪಿ ಸಿ ಬೇಕಾಗಿತ್ತು. ಪ್ಲಸ್ ಅವ್ರಿಗೆ ಬೇಕಾದ್ರೆ ಇನ್ ಫ್ಯೂಚರ್ ಅಲ್ಲಿ ಏನಾದರೂ ಹಾರ್ಡ್ ಡಿಸ್ಕು, SSDs, ಸೆಟಾ ಹಾರ್ಡ್ ಡಿಸ್ಕ್ ಎಲ್ಲ ಕನೆಕ್ಟಿವಿಟಿ ಮಾಡ್ಬೇಕಂದ್ರೆ 6-7 ಹಾರ್ಡ್ ಡಿಸ್ಕು ಇದರಲ್ಲಿ ಮಾಡ್ಬೋದು. ಜಾಸ್ತಿ ಜಾತ್ರೆ ಇಲ್ಲ, ಓನ್ಲಿ ಪರ್ಫಾರ್ಮೆನ್ಸ್ ತರ ಈ ಪಿ ಸಿದಲ್ಲಿ ಇದೆ. ಈ ಪಿ ಸಿದಲ್ಲಿ ನಾನು ಯೂಸ್ ಮಾಡಿರೋ ರ್ಯಾಮ್ ಬಂದ್ಬಿಟ್ಟು 64GB, 32x2 6000 ಮೆಗಾ CL30 ಕ್ಯಾಶ್ ಲೇಟೆನ್ಸಿ. CL30 ಕ್ಯಾಶ್ ಲೇಟೆನ್ಸಿ ಇರೋದ್ ಕಾರಣ ಇವ್ರು ಮಾಡ್ತಾ ಇರೋದು ವರ್ಕ್ ಲೋಡ್ಗೂ ತುಂಬಾ ಈಸಿಯಾಗಿ ಈ ಪಿ ಸಿ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇದು ನೀವು ಲುಕ್ಸ್ ವೈಸ್ ನೀವು ನೋಡಿರ್ಬೋದು. ಬಟ್ ಇನ್ನೊಂದು ನಾನು ಮದರ್ ಬೋರ್ಡ್ ತೋರ್ಸೋದು ಮರ್ತೇ ಹೋಗ್ಬಿಟ್ಟಿದೆ. ಇದು ಬಂದ್ಬಿಟ್ಟು ಗೀಗಾಬೈಟ್ದು ನ್ಯೂ ತುಂಬಿ ಬೋಲೆಗ ಓಕೆ. ನಿಮ್ದು ಲೇಟೆಸ್ಟ್ ಬಂದ್ಬಿಟ್ಟು X870 ಈ ಸಿರೀಸ್ ಅಲ್ಲಿ ವುಡ್ ಸಿರೀಸ್ದು ಏರೋ ಸಿರೀಸ್ದು ಮದರ್ ಬೋರ್ಡ್ ಬಂದಿದೆ. ಸೊ ಈ ಮದರ್ ಬೋರ್ಡ್ ಇದರಲ್ಲಿ ಈ ಲುಕ್ಸ್ ವೈಸ್ ತುಂಬಾ ಸೂಪರ್ ಆಗಿರುತ್ತೆ. ಬಟ್ ಕಸ್ಟಮರ್ ಈ ಲುಕ್ಸ್ಗೋಸ್ಕರ ತಗೊಂಡಿಲ್ಲ, ಇದರಲ್ಲಿ ಬರೋದು VRM ಕ್ವಾಲಿಟಿ ಅಂಡ್ ಪವರ್ ಡೆಲಿವರಿ ನೋಡ್ಕೊಂಡು ತಗೊಂಡಿದ್ದಾರೆ. ಅಂಡ್ ಪ್ಲಸ್ ಇದರಲ್ಲಿ ಯೂಸ್ ಮಾಡಿರೋ ಥರ್ಮಲ್ ರೈಟ್ ಅಲ್ಲಿ ಬರೋ ಎಲೈಟ್ ಸಿರೀಸ್ ಲಿಕ್ವಿಡ್ ಕೂಲರು ಸಖತ್ತಾಗಿ ವಿಜುವಲ್ಸ್ ಕೊಡುತ್ತೆ. ಬಟ್ ಪ್ರಾಸೆಸರು 9950 X3D, X3D2 ಇಂಥದ್ದು ಪ್ರಾಸೆಸರ್ನ ಈಸಿಯಾಗಿ ಈ ಕೂಲ್ ಮಾಡುತ್ತೆ. ರ್ಯಾಮ್ 64 ಇದೆ, 2 TB NVMe ಸ್ಟೋರೇಜ್ ಇದೆ. ಸೊ 2 TB NVMe ಸ್ಟೋರೇಜ್ ನಿಮ್ಮ ವರ್ಕ್ ಫ್ಲೋನು ತುಂಬಾ ಈಸಿಯಾಗಿ ಏನ್ ಡೇಟಾ ಸೇವ್ ಮಾಡಬೇಕು ಅದನ್ನು ಮಾಡೋದಕ್ಕೋಸ್ಕರ ಸರ್ ಬಂದ್ಬಿಟ್ಟು ಚೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಯೂಸ್ ಮಾಡಿರೋದು 1200 ವಾಟ್ಸ್ ಪ್ಲಾಟಿನಮ್ ಗ್ರೇಡ್ ಪವರ್ ಸಪ್ಲೈ ಇದೆ. ನಾರ್ಮಲ್ ಆಗಿ ಸಿಲ್ವರ್ ಗೋಲ್ಡ್ ರೇಟೆಡ್ ಇರುತ್ತೆ, ಬಟ್ ಇದರಲ್ಲಿ ನಾನು ಪ್ಲಾಟಿನಮ್ ಗ್ರೇಡ್ ಪವರ್ ಸಪ್ಲೈ ಯೂಸ್ ಮಾಡಿದ್ದೀನಿ. 5080 Aorus ಮಾಸ್ಟರ್ ನಾನು ಹೇಳಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಈ ಪೀಸಲ್ಲಿ ಸರ್ ಬಂದ್ಬಿಟ್ಟು ಒಂದು ಹಾ ಬೇಟಾ ಓಕೆ ಬೋಲೋ, ಕ್ಯಾ ಬೋಲ್ನಾ ಬೋಲೋ ಬೋಲೋ. ಸೊ ಇದರಲ್ಲಿ ಯೂಸ್ ಮಾಡಿರೋದು ಗ್ರಾಫಿಕ್ ಕಾರ್ಡ್ 5080 Aorus ಮಾಸ್ಟರ್ ಇದೆ. ಬಟ್ ಈ ಪಿ ಸಿದಲ್ಲಿ ಯೂಸ್ ಮಾಡಿರೋದು ಮಾನಿಟರ್ ಬಂದ್ಬಿಟ್ಟು ಯೂನಿಕ್ ಸಿರೀಸ್ ಮಾನಿಟರ್. ಈ ಮಾನಿಟರ್ ಒಂದ್ ತಗೊಂಡ್ರೆ 2 ಮಾನಿಟರ್ ಕೆಲಸ ಆಗುತ್ತೆ. ಹೆಂಗಂದ್ರೆ ಈ ಮಾನಿಟರ್ MSI ಅಲ್ಲಿ ಜಸ್ಟ್ ನ್ಯೂ ಲಾಂಚ್ ಮಾನಿಟರ್. 4K ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 144 Hz ಇರುತ್ತೆ. ಅದರಲ್ಲಿ ಸ್ವಿಚ್ ಮೋಡ್ ಇರುತ್ತೆ. ಫುಲ್ HD ಅಲ್ಲಿ ನೀವು 288 Hz ರಿಫ್ರೆಶ್ ರೇಟ್ ಅಲ್ಲಿ ಫುಲ್ HD ಸ್ವಿಚ್ ಮಾಡ್ಕೋಬಹುದು. ಅಂದ್ರೆ ಪ್ರೈಸ್ ಟು ಪರ್ಫಾರ್ಮೆನ್ಸ್ ಈ ಮಾನಿಟರ್ ಸಖತ್ತಾಗಿದೆ. ಅಂಡ್ ಇನ್ನೊಂದೇನಿದೆ ಅಂದ್ರೆ IPS ಪ್ಯಾನಲ್ ಇರುತ್ತೆ, ವಿಜುವಲ್ಸ್ ಸೂಪರ್ ಆಗಿರುತ್ತೆ. ಅಂಡ್ ಓವರ್ ಆಗಿ ಒಂದು ಪ್ರಾಪರ್ ಪ್ರೋ ಲೆವೆಲ್ AI PC, ವರ್ಕ್ ಸ್ಟೇಷನ್ ಪಿ ಸಿ, ಗೇಮಿಂಗ್ ಪಿ ಸಿ ಬೇಕಂದ್ರೆ ಈ ಪಿ ಸಿ ನಾನು ರಿಕಮೆಂಡ್ ಮಾಡ್ತೀನಿ. ಸೊ ನೀವು ನಮ್ಮ ಹತ್ರ ಪಿ ಸಿ ತಗೊಂಡ್ರೆ ಏನ್ ಸ್ಪೆಷಾಲಿಟಿ ಇರುತ್ತೆ ಅಂದ್ರೆ, ನಮ್ಮಲ್ಲಿ ಪಿ ಸಿ ತಗೊಳ್ಳೋವಾಗ ಏನ್ ಜಾಸ್ತಿ ಟೆನ್ಷನ್ ತಗೊಳ್ಬೇಕಾಗಲ್ಲ. ಯಾಕಂದ್ರೆ ಎಲ್ಲ ಕಂಪೋನೆಂಟ್ಸ್ ರೆಡಿ ಇರುತ್ತೆ. ಚಿಕ್ಕ ಮಕ್ಳನ್ನ ಬಂದ್ಬಿಟ್ಟು ನನ್ನ ಹತ್ರ ಪಿ ಸಿ ತಗೋಬಹುದು, ಅಂದ್ರೆ ಇಂಥದ್ದು ಏಜ್ ಅವ್ರು. ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಗೈಡೆನ್ಸ್ ಕ್ಲೀನ್ ಅಂಡ್ ನೀಟ್ ಆಗಿ ನಾನು ಮಾಡ್ಕೊಡ್ತೀವಿ. ಸೊ ತುಂಬಾ ಥ್ಯಾಂಕ್ಸ್. ಸಬ್ಕೋ ಬಾಯ್ ಕರ್ದೆ ರಿಯಾನ್ಸ್, ಬಾಯ್ ಮಾಡಿ, ಬಾಯ್ ಕರ್, ಬಾಯ್ ಕಿಚ್ಚಿ दे दे. ಓ तेरे को भी बात करना, ನೋಡಿ बात कर नहीं. ಸೊ ಸ್ನೇಹಿತರೆ, ನಿಮ್ಗೂ ಇಂಥದ್ದಿಲ್ಲ ಅಂದ್ರೆ ಎಂಥದಾದ್ರೂ ಪಿ ಸಿ ಬೇಕಾದ್ರೆ ನಮ್ಮ ಸ್ಟೋರಿಗೆ ವಿಸಿಟ್ ಮಾಡಿ ನಾವು ಮಾಡ್ಕೊಡ್ತೀವಿ. ಓಕೆ, ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಅಂಡ್ ಹೊಸದಾಗಿ ನಮ್ಮ ಚಾನೆಲ್ ಬಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಇನ್ಸ್ಟಾಲ್ ನೋಡ್ತಾ ಇದ್ರೆ ಫಾಲೋ ಮಾಡಿ.